ಚಿರಾಗ್ ಅವ್ರ ಮನಸ್ಸಲ್ಲಿ ದೀಪ ಇದ್ದಾರೆ ಹೊರತು ಈ ದಿಶಾ ಅಲ್ಲ. ಇದೇ ಕಾರಣಕ್ಕೆ ಇಷ್ಟು ದಿನ ನಿಮ್ಮ ಯಾರ ಕಾಂಟ್ಯಾಕ್ಟು ಸಿಗದೆ ನಿಮ್ಮೆಲ್ಲರಿಂದ ದೂರ ಇದ್ದಿದ್ದು. ಅದು ನಿಮ್ಮ ಸಜೆಷನ್ ಕೇಳೋಣ ಅಂತ ಬಂದೆ. ನೋಡ್ರೆ ನಾನು ಅನ್ಕೊಂಡಿದ್ದೆ ನಿಜ ಆಯ್ತು. ನೋಡಿ ಮಿಸ್ ಸೌಂದರ್ಯ, ದೀಪ ಇರೋವರೆಗೂ ಚಿರಾಗ್ ಅವರು ನನ್ನನ್ನು ಮದುವೆ ಆಗಲ್ಲ. ಈ ಮಾತನ್ನು ನಾನಲ್ಲ, ಚಿರಾಗ್ ಅವರೇ ಹೇಳಿದ್ರಲ್ಲ. ಸೊ ನಾನು ಚಿರಾಗ್ ಅವ್ರ ಮದುವೆ ಆಗಬೇಕು ಅಂತ ನಮ್ಮಿಬ್ರು ಆಸೆನ ಇಲ್ಲಿಗೆ ಬಿಡೋಣ. ಐ ಟೇಕ್ ಲೀವ್. ಬಾಯ್. ಒಂದು ನಿಮಿಷ. ನಮ್ಮಿಬ್ಬರ ಉದ್ದೇಶನೂ ಈಡೇರಬೇಕು ಅಂದರೆ ನೀನು ನನಗೆ ಸಾಥ್ ಕೊಡಬೇಕು. ಅಂದರೆ ನನ್ನ ದಾರಿಗೆ ಯಾರು ಅಡ್ಡ ಬರಬಾರ್ದು ಅಂದರೆ ಚಿರು ಹೆಂಡತಿಯಾಗಿ ಆ ದೀಪ ಇರಬಾರ್ದು, ನೀನಿರಬೇಕು. ನಾವಿಬ್ರು ಒಂದಾದರೆ ಏನು ಬೇಕಾದರೂ ಮಾಡಿ. ಇವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂದರೆ ನಾನೀಗ ಹೌದು ಅನ್ಲೇಬೇಕು. ಆಮ್ ಓಕೆ ಬತ್ತೆ, ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀನಿ. The number you are trying to call is currently not reachable. ದೀಪನ್ ಫೋನ್ ನಾಟ್ ರೀಚಬಲ್ ಅಂತ ಬರ್ತಿದ್ಯಲ್ಲ. ಅಲ್ಲ, ಬೆಳಗ್ಗೆ ಇಲ್ಲಿಗೆ ದಿಶಾಗ್ ಬಂದೋಳು ವಾಪಸ್ ಎಲ್ಲಿಗೆ ಹೋದ್ಲು? ಇಂಥ ಕಡೆ ಇದ್ದೀನಿ ಅಂತ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಎಲ್ಲಿದ್ದಾಳೋ ಏನು? ಜಾಜಿ, ದೀಪನ್ ನೋಡ್ತೀಯಾ? ಇಲ್ಲ ಮೇಡಮ್. ಯಾಕೆ ಮೇಡಮ್? ಅವಳು ಎಲ್ಲೂ ಕಾಣಿಸ್ತಿಲ್ಲ, ಫೋನಿಗೂ ಸಿಗ್ತಿಲ್ಲ. ಹೌದಾ? ಔಟ್ ಹೌಸಲ್ಲಿ ಏನಾದರೂ ಇರ್ಬೋದಾ? ನೋಡ್ಕೊಂಬರ್ಲಾ? ಸರಿ ಆಯ್ತು, ನೋಡ್ಕೊಂಡ್ ಬಾ. ಹಾಗೆ ಅವಳು 2 ಫೋನು ಅಲ್ಲಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡು. ಸರಿ ಮೇಡಮ್. Currently not reachable. ಯಾಕಚ್ಚು ಟೆನ್ಷನಲ್ಲಿ ಇದೆಯಾ? ಚಿರು, ನೀನ್ ದೀಪನ್ ಎಲ್ಲಿಗೆ ಡ್ರಾಪ್ ಮಾಡಿ ಬಂದೆ? ದೀಪನ ಅವರೆಲ್ಲಿ ಬಂದಿದ್ರು? ಸಾರಿ, ದೀಪ ಅಲ್ಲ, ದಿಶಾ. ದಿಶನ ಡ್ರಾಪ್ ಮಾಡಿ ಬಂದ್ಯಾ? ಹಾಂ, ಡ್ರಾಪ್ ಮಾಡಿದೆ. ಯಾಕೆ? ಅದು ಅವಳಿಗೆ ಫೋನ್ ಮಾಡ್ತಿದ್ದೀನಿ, ಕನೆಕ್ಟ್ ಆಗ್ತಿಲ್ಲ. ನೀನು ಯಾಕೆ ದಿಶಾ ಅವ್ರಿಗೆ ಕಾಲ್ ಮಾಡ್ತಾ ಇದೀಯಾ? ಏನಿಲ್ಲ, ನಿನ್ನಿಂದ ದೂರ ಇರು ಅಂತ ಹೇಳೋದಕ್ಕೆ ಫೋನ್ ಟ್ರೈ ಮಾಡಿದೆ. ತಲೆ ಕೆಡ್ಸ್ಕೊಬೇಡ ಅಚ್ಚು. ನಾನು ದೀಪ ಅವ್ರ ಕೈ ಬಿಟ್ಟು ದಿಶಾ ಅವ್ರ ಕೈ ಹಿಡಿಯಲ್ಲ. ದಿಶಾ ಅವ್ರು ನಾವೆಲ್ಲೋ ಬಿಟ್ಟು ಬಂದಮೇಲೆ ಅಟ್ಲೀಸ್ಟ್ ತಲುಪಿದ್ರ ಅಂತ ಫೋನ್ ಮಾಡಿದ್ರು ಕೇಳ್ಕೊಬೇಕಾಗಿತ್ತು. ತಪ್ಪು ಮಾಡ್ಬಿಟ್ನ. ಅವ್ರು ನನ್ನ ಮದುವೆ ಆಗ್ತೀನಿ ಅಂದಿದ್ದಕ್ಕೆ ಅವ್ರನ್ನ ನೆಗ್ಲೆಕ್ಟ್ ಏನೋ ಮಾಡ್ತಿದ್ದೀನಿ ಸರಿ, ಬಟ್ ಅಟ್ಲೀಸ್ಟ್ ಫಾರ್ ಹ್ಯುಮ್ಯಾನಿಟಿ ಸೇಕ್ ಅವ್ರು ತಲುಪಿದ್ರಲ್ವ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. The number you are trying to call is currently not reachable. ಅಚ್ಚು ಹೇಳ್ದಂಗೆ ದಿಶಾ ಅವ್ರ ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ. ಲಾಸ್ಟ್ ಟೈಮ್ ಥರ ಯಾರ ಕಾಂಟ್ಯಾಕ್ಟು ಸಿಗದಿರೋ ಹಾಗೆ ಎಲ್ಲಾದರೂ ಹೋಗ್ಬಿಟ್ರೆ? ಮೇಡಮ್, ದೀಪಾ ಮೇಡಮ್ದು, ದಿಶಾ ಮೇಡಮ್ದು ಯೂಸ್ ಮಾಡ್ತಿದ್ದ ಫೋನ್ ಯಾವುದೂ ಇಲ್ಲ ಅಲ್ಲಿ. ಯಾಕೆ ಫೋನ್ ಸಿಗ್ತಾ ಇಲ್ವಾ? ಕನೆಕ್ಟೇ ಆಗ್ತಾ ಇಲ್ಲ. ಎಲ್ಲಿ ಹೋದ್ಲಿ ಅವಳು? ನಿಮ್ಗೇನಾದ್ರೂ ಹೇಳ್ಬಿಟ್ಟು ಹೋದ್ಲಾ? ನಾನು ಡ್ಯೂಟಿಗೆ ಹೋಗಿದ್ನಲ್ಲೇ. ಅದು ಸರಿ. ಅಲ್ಲ, ನಾನು ಮನೇಲಿ ಇದ್ದಲ್ಲ ರೀ. ಬೆಂಗಳೂರಿಗೆ ಏನಾರು ಹೋಗ್ಬೇಕು ಅಂದಿದ್ರೆ ನನ್ಗೆ ಹೇಳ್ಬಿಟ್ಟು ಹೋಗ್ಬೇಕಿತ್ತಲ್ವಾ? ಯಾವತ್ತೂ ಈ ಥರ ಮಾಡಿರಲಿಲ್ಲ ಅವಳು. ಮೇಡಮ್, ದೀಪಾ ಮೇಡಮ್ ಊರಿಗೇನಾದರೂ ಹೋಗಿರ್ಬೋದಾ? ಅವ್ರಿಗೊಂದ್ಸಲಿ ಕಾಲ್ ಮಾಡಿ ಕೇಳಿ. ಕರೆಕ್ಟ್, ಈಗಲೇ ಫೋನ್ ಮಾಡ್ತೀನಿ. ಯಾಕ್ರಿ ಫೋನ್? ದೀಪದ? ಅಲ್ಲ, ಬೀಗರ ಮನೆಯಿಂದ ಫೋನ್ ಮಾಡ್ತಿದ್ದಾರೆ. ಯಾರು ಮಾಡಿದ್ದಾರೆ? ಅರ್ಚನಾ ಅವರು. ಸರಿ, ಮಾತಾಡಿ. ಸದ್ಯಕ್ಕೆ ದಿಶಾ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಮಾವ. ದಿಶಾ ಬಗ್ಗೆನಾ? ಯಾಕಪ್ಪ? ಅದು ಬೆಳಗ್ಗೆ ಅವ್ರನ್ನ ಡ್ರಾಪ್ ಮಾಡಿ ಬಂದಾಗಿಂದ ಅವ್ರ ಫೋನೇ ಕನೆಕ್ಟ್ ಆಗ್ತಾಯಿಲ್ಲ. ಸೇಫಾಗಿ ರೀಚ್ ಆದರೂ ಇಲ್ಲಿ ಗೊತ್ತಾಗ್ತಾಯಿಲ್ಲ. ಅಲ್ಲ ಚಿರು, ನೀನು ಯಾಕೆ ಸೌಂದರ್ಯ ಥರ ಆಡ್ತಾ ಇದೀಯ?
ದೀಪ ಜಾಗಕ್ಕೆ ಬರೋಕ್ಕೆ ರೆಡಿ ಆಗಿರೋ ದಿಶನ್ ಬಗ್ಗೆ ನೀನು ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ಯಾ? ಅದು ಅಲ್ಲದೆ ಅವಳೇ ಚಿಕ್ಕ ಮಗುನ, ಅವಳ ಜಾಗಕ್ಕೆ ಅವಳು ಹೋಗಿರ್ತಾಳೆ ಬಿಡು. ಮೋಸ್ಟ್ಲಿ ನೀನು ಮದುವೆ ಆಗಲ್ಲ ಅಂತ ಹೇಳ್ದಲ್ಲ, ಅದಕ್ಕೆ ಫೋನ್ನ ನಾಟ್ ರೀಚಬಲ್ ಮಾಡ್ಕೊಂಡಿದ್ದಾಳೆ ಅನ್ಸತ್ತೆ. ಇದೆಲ್ಲ ಹುಡುಗಿರ ನಾಟಕ ಮಾಮೂಲು. ನೋಡುಚಿರೋ, ಇದನ್ನೆಲ್ಲ ಅವಳು ಮಾಡ್ತಿರೋದು ನಿನಗೆ ಹತ್ರ ಆಗಬೇಕು ಅಂತ. ಹೆಂಗಂತೀರಾ? ಇನ್ನೇನು ಮತ್ತೆ, ಈ ದಿಶಾ ಅಂತ ಸಾವಿರಾರು ಹುಡುಗಿರ ಬಗ್ಗೆ ನಾನು ಸ್ಟಡಿ ಮಾಡಿದ್ದೀನಿ. ನೋಡುಚಿರೋ, ನೀನು ದಿಶನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬಿಟ್ಟು ದೀಪನ್ನ ಮತ್ತೆ ಈ ಮನೆಗೆ ವಾಪಸ್ ಕರ್ಕೊಂಡು ಬರೋದ್ರ ಬಗ್ಗೆ ಯೋಚನೆ ಮಾಡು. ದೀಪ ಒಂದ್ಸಲ ಇಲ್ಲಿಗೆ ಬಂದರೆ ಎಲ್ಲ ಸರಿ ಹೋಗುತ್ತೆ, ನೀವಿಬ್ರು ಸಂತೋಷವಾಗಿರ್ತೀರ. ಈ ಬಗ್ಗೆ ಆ ರೀತಿ ಎಲ್ಲ ಕಂಪ್ಲೇಂಟ್ ಮಾಡಿದ್ರೆ ಹೇಗೆ ಕೇಳೋಕ್ಕಾಗುತ್ತೆ? ಏನೋ ಟೈಮ್ ಸರಿ ಇಲ್ಲ ಅಂದಿದ್ದಾಳೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದೀಪನ ಬಗ್ಗೆ ಕೋಪ ಮಾಡ್ಕೊಂಡ್ರೆ? ನೋಡುಚಿರೋ, ನೀನು ದೀಪ ಗಂಡ ಹೆಂಡ್ತಿ, ಯಾವತ್ತಿದ್ರೂ ನೀವಿಬ್ರು ಜೊತೆಯಾಗಿರ್ಬೇಕು. ಸರಿ, ದೀಪ ಅವ್ರು ಫೋನ್ ಮಾಡಿ ಅದಕ್ಕೆ ವಿಚಾರದಲ್ಲಿ ಮಾಡಿರೋ ತಪ್ಪನ್ನು ಒಪ್ಕೋತಾರ ಹೇಗೆ ನೋಡ್ತೀನಿ. ಒಂದು ವೇಳೆ ದೀಪ ಫೋನ್ ಮಾಡಲಿಲ್ಲ ಅಂದರೆ? ಆ ಥರ ಎಲ್ಲ ಮಾಡಲ್ಲ ಅನ್ಸುತ್ತೆ. ನನಗೋಸ್ಕರನಾದರೂ ಇವತ್ತೆಲ್ಲ ನಾಳೆ ಫೋನ್ ಮಾಡ್ತಾರೆ. ಆಯ್ತು. ನೋಡ್ಚಿರೋ, ಈ ದಿಶಾ ಇದ್ದಾಳಲ್ಲ, ಅವಳು ಇಂಡಿಪೆಂಡೆಂಟ್ ಆಗಿರೋ ಹುಡುಗಿ. ಅವಳಿಗೆ ಎಲ್ಲಿ ಹೋಗಬೇಕು, ಹೇಗಿರಬೇಕು ಅದೆಲ್ಲ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅವಳ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ. ಸರಿ, ಟೈಮ್ ಆಗಿದೆ, ಹೋಗಿ ಆರಾಮಾಗಿ ಮಲ್ಕೊ. ದಿಶಾ ಬಗ್ಗೆ ನೀನು ಎಷ್ಟೇ ತಲೆ ಕೆಡ್ಸ್ಕೊಂಡ್ರು ಪ್ರಯೋಜನ ಇಲ್ಲ ಚಿರೋ. ಅವಳಿಂದ ದೂರ ಇರಲಿ ಅಂತ ನಾನೇ ಅವಳನ್ನ ಸೇಫ್ ಆಗಿಟ್ಟಿದ್ದೀನಿ.